ಹೌದು, ನೀನ್ ಹುಡುಗಿಗೆ ನೀನ್ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನನ್ನು ನಾನೇ ಕೊಟ್ಕೊಂತ ಇರ್ಬೇಕಾರೆ ಬೇರೆ ಗಿಫ್ಟ್ನ ಅಗತ್ಯ ಎಲ್ಲಿದೆ ದೊಡ್ಡಮ್ಮ? ಇದೇ ನಿನ್ ದಡ್ ಬುದ್ಧಿ ಅಂತ ಹೇಳೋದು. ನೋಡು, ಫಸ್ಟ್ ಮೀಟ್ ಅಲ್ಲಿ ನೀನ್ ನೋಡ್ಕೊಂಡ್ ಗಿಫ್ಟ್ ಕೊಟ್ರೆ ಮದ್ವೆ ಆದ್ಮೇಲೆ ಜೀವನ ಫುಲ್ಲು ನನ್ ಗಂಡ ಮದ್ವೆ ಮುಂಚೆ ಒಂದ್ ಗಿಫ್ಟ್ ಕೊಟ್ಟ ಅಂತ ಜ್ಞಾಪಕ ಇಟ್ಕೊಂಡಿರ್ತಾಳೆ. ಹೌದಾ? ಹಾಗಿದ್ರೆ ಮದುವೆ ಮುಂಚೆ ದೊಡ್ಡಪ್ಪ ನಿಮ್ಗೇನ್ ಗಿಫ್ಟ್ ಕೊಟ್ಟಿದ್ರು? ನಿಮ್ ದೊಡ್ಡಪ್ಪ ನನ್ಗೆ ತಾಳಿ ಕೊಟ್ಟಿದ್ರು. ಅದಕ್ಕೆ ಅದನ್ನ ಆನಿವರ್ಸರಿ ಮಾತ್ರ ಹಾಕೊಂಡಿರ್ತೀನಿ. ಪರವಾಗಿಲ್ಲ, ನೀವು ಸಿಕ್ಕಾಪಟ್ಟೆ ಮಾಡೋರು ದೊಡ್ಡಮ್ಮ. ಪ್ರೀತಿ ಅನ್ನೋದು ಕಟ್ಟು ತಾಳಿನಲ್ಲಿರಲ್ಲ, ಹೃದಯದಲ್ಲಿ ಇರತ್ತೆ. ಅದಿರ್ಲಿ, ನೀನ್ ಪಂಚಮಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ಸರ ಕೊಡು. ದೊಡ್ಡಮ್ಮ, ನಿಮ್ ಸರನಾ? ಇಲ್ಲ, ಇದು ನಿನ್ ಸರ. ನಿನ್ ಕುತ್ತಿಗೆನಲ್ಲಿ ಇರ್ಬೇಕು. ಗುಡ್. ನಾನು ಹೇಳಿದ ಕೆಲಸನ ಅನ್ಸೂಯ ಚೆನ್ನಾಗಿ ಮಾಡ್ತಿದ್ದಾಳೆ. ಐದೇ 5 ಕೋಟಿ. ಸುಶೀಲ್, ನಿನ್ನನ್ನು ಕಾಪಾಡ್ತಿದ್ದಿದ್ದು ನಾವು ಬೇರೋ ನಿನ್ನಿಂದ ದೂರ ಆಯ್ತು. ನಿನ್ನ ಸಾವನ್ನ ತಪ್ಪಿಸೋಕೆ ಯಾರಿಂದಾನೂ ಸಾಧ್ಯನೇ ಇಲ್ಲ.